ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಟ ದರ್ಶನ್ ಪತ್ನಿ ದರ್ಶನ್ ಅವರು ಜೈಲಿಗೆ ಹೋದಾಗಿನಿಂದಲೂ ಒಂದಲ್ಲ ಒಂದು ಬ್ಯಾಡ್ ಕಮೆಂಟ್ಗಳು, ಟೀಕೆಗಳು ಇವೆಲ್ಲವನ್ನ ಎದುರಿಸುತ್ತಲೇ ಇದ್ದಾರೆ. ಇದಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಸಫರ್ ಆಗ್ತಾ ಇದ್ದಾರೆ, ಅವರ ಮಗ ಕೂಡ ಸಫರ್ ಆಗ್ತಾ ಇದ್ದಾರೆ. ಇದೇನು ಹೊಸ್ತಲ್ಲ, ಆದ್ರೆ ಅದನ್ನ ಸಹಿಸಿಕೊಂಡಷ್ಟು ಸಹಿಸಿಕೊಂಡು ಅದು ತೀರಾ ಆದಾಗ ವಿಜಯಲಕ್ಷ್ಮಿ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಈ ಹಿಂದೆ ರಮ್ಯಾ ಅವರು ಕೂಡ ಇಂಥದ್ದೇ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ. ಅಲ್ಲಿ ಬೇರೊಂದು ಸೆಲೆಬ್ರಿಟಿಗಳ ಅಭಿಮಾನಿಗಳು ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ದರ್ಶನ್ ಪತ್ನಿ ವಿಚಾರದಲ್ಲೂ ಆಗಿರೋದು ಇದೆ. ಆದ್ರೆ ಯಾರ ಅಭಿಮಾನಿಗಳು ಅನ್ನೋದೇ ದೊಡ್ಡ ತಲೆನೋವಾಗಿತ್ತು. ಕೆಲವೊಂದು ಅಕೌಂಟ್ಗಳು ಸೆಲೆಬ್ರಿಟಿಗಳ ಹೆಸರಿನಲ್ಲಿ ಇದೆ, ಹಾಗಂತ ನಾವು ಅವರಿಗೆ ದೂರು ಹಾಕೋಕ್ಕಾಗಲ್ಲ ಅಲ್ವಾ? ಇದೆಲ್ಲ ಅವರ ಹುಚ್ಚು ಅಭಿಮಾನಿಗಳ ಕೆಲಸ. ಇದಕ್ಕೆ ಸೆಲೆಬ್ರಿಟಿಗಳನ್ನ ಮಧ್ಯೆ ಎಳೆಯೋದು ತಪ್ಪಾಗುತ್ತೆ. ಇನ್ನು ವಿಜಯಲಕ್ಷ್ಮಿ ನೀಡಿದ ದೂರಿನ ಮೇರೆಗೆ ಇಬ್ಬರನ್ನ ಬಂಧಿಸಲಾಗಿದೆ. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಬೆದರಿಕೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಹಾಗೂ ಲೆಕ್ಕ ಪರಿಶೋಧಕರೊಬ್ಬರನ್ನ ಸೈಬರ್ ಅಪರಾಧ ಠಾಣೆಯ ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ. ಹುಬ್ಬಳ್ಳಿಯ ಕೇಶವಪುರ ನಿವಾಸಿ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ನಾಗರಾಜ್ ಗುಳ್ಳಪ್ಪ ಮತ್ತು ಧಾರವಾಡ ನಿವಾಸಿ ಲೆಕ್ಕ ಪರಿಶೋಧಕ ಪ್ರಶಾಂತ್ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಬ್ಬರನ್ನ ಬಂಧಿಸಲಾಗಿದ್ದು ಆರೋಪಿಗಳ ಬಂಧನಕ್ಕೆ 3 ವಿಶೇಷ ತಂಡ ರಚಿಸಲಾಗಿತ್ತು. ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಕಾರ್ಯಾಚರಣೆ ನಡೆಸಿ ಇದರೊಂದಿಗೆ ಈ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 4ಕ್ಕೇರಿದೆ. ಉಳಿದ 14 ಖಾತೆಗಳ ಕುರಿತು ತನಿಖೆ ಮುಂದುವರಿಸಲಾಗಿದೆ. ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ವಿಜಯಲಕ್ಷ್ಮಿ ಅವರು ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಡಿಸೆಂಬರ್ 24ರಂದು ದೂರು ನೀಡಿದ್ರು. ಇದನ್ನ ಆಧರಿಸಿ ಯೋಗಿ ಕಿಚ್ಚ, ಮೀ ಅನಾಥ, ಮಹಿ ಕಿಚ್ಚ, ವಿರಾಟ್ ಕಿಚ್ಚ ಹೆಸರಿನಲ್ಲಿ ಖಾತೆ ಸೇರಿದಂತೆ 18 ಇನ್ಸ್ಟಾಗ್ರಾಂ ಖಾತೆಗಳನ್ನ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. ಇವೆಲ್ಲ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಅನ್ನೋದು ಖಾತ್ರಿ ಆಯಿತು. ದೂರು ದಾಖಲಾದ ಮೇಲೆ ಎಚ್ಚೆತ್ತುಕೊಂಡಿದ್ದ ಆರೋಪಿಗಳು ಪೋಸ್ಟ್ ಅಳಿಸಿ ಹಾಕಿದ್ರು. ಆದರೆ IP ವಿಳಾಸದ ಮೂಲಕ ಆರೋಪಿಗಳನ್ನ ಮೂಲ ಪತ್ತೆ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಕೆಲವೊಂದು ಟೀಕೆ ಕಮೆಂಟ್ಗಳು ಇನ್ನೂ ಬರ್ತಲೇ ಇದೆ. ಇದು ಅಭಿಮಾನವೋ ಹುಚ್ಚು ಅಭಿಮಾನವೋ ಗೊತ್ತಿಲ್ಲ, ಆದ್ರೆ ಹುಚ್ಚಾಟ ಮಾಡಿದವರು ಕಂಬಿ ಹಿಂದೆ ಇದ್ದಾರೆ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.